ಫೆಬ್ರವರಿ 4ರಿಂದ 10ರವರೆಗಿನ ವಾರ ಭವಿಷ್ಯ. ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಬಹುಳ ನವಮಿಯಿಂದ ಶಿಶಿರ ಋತು ಮಾಘ ಮಾಸದ ಶುದ್ಧ ಬಿದಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಅನುರಾಧ ನಕ್ಷತ್ರದಿಂದ ಶತಭಿಷ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಫೆಬ್ರವರಿ 4ರಿಂದ ಫೆಬ್ರವರಿ 10ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಈ ವಾರದ ಮೊದಲಲ್ಲಿ ಕುಜ ಉಚ್ಚನಾಗಿ ಮಕರ ರಾಶಿಗೆ ಪ್ರವೇಶವಾಗುತ್ತಾರೆ. ನಿಮಗೆ 10ನೇ ಮನೆಯಲ್ಲಿ ಒಂದು ರಾಜಯೋಗ ಆಗುತ್ತದೆ. ವೃತ್ತಿ ಸಂಬಂಧವಾಗಿ ಒಂದು ಒಳ್ಳೆಯ ತಿರುವು, ಬದಲಾವಣೆ ಇರುತ್ತದೆ. ಅದನ್ನು ಗುಣಾತ್ಮಕವಾಗಿ ತೆಗೆದುಕೊಳ್ಳಿ. ರಾಜಯೋಗವೇ ಸಿಗಲಿದೆ. ಇನ್ನು ಲಾಭ ಸ್ಥಾನದ ಶನಿ ಹಾಗೂ 6ರ ಕೇತು ಧನಲಾಭವನ್ನು ಕೊಡುತ್ತಾರೆ. ಎರಡನೆಯದಾಗಿ ವೃಷಭ ರಾಶಿ. ಈ ವಾರದ ಆರಂಭದಲ್ಲಿ ಕುಜನ ಮಕರ ರಾಶಿ ಪ್ರವೇಶ ನಿಮಗೆ ಶುಭ ಲಾಭವನ್ನು ಕೊಡುತ್ತದೆ. 9ನೇ ಮನೆಯಲ್ಲಿ ಒಂದು ರಾಜಯೋಗ ಆಗುತ್ತದೆ. ತಂದೆಯಿಂದ ಸಹಾಯ, ಪಿತ್ರಾರ್ಜಿತ ಆಸ್ತಿ ಬರುವ ಯೋಗ ಇದೆ. ಲಾಭ ಸ್ಥಾನದ ರಾಹು ಧನಲಾಭ ಕೊಡುತ್ತಾನೆ, ಶಕ್ತಿಯನ್ನು ಕೊಡುತ್ತಾನೆ. 5ನೇ ಮನೆಯ ಕೇತುವಿನಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ. 3ನೇಯದಾಗಿ ಮಿಥುನ ರಾಶಿ. ಈಗ ಗುರುಬಲ ಇದೆ, ಬೇರೆ ಗ್ರಹಗಳ ಬಲ ಇಲ್ಲವಾದರೂ ನಡೆಯುತ್ತದೆ. ಗುರುವಿನ ಅನುಗ್ರಹ ಸದಾ ಮುಖ್ಯ. ಒಳ್ಳೆಯ ಕಡೆ ಕೆಲಸ ಸಿಗುವುದು, ವಿವಾಹ ಯೋಗ, ಆಸ್ತಿ ಖರೀದಿ, ಸಂತಾನ ಭಾಗ್ಯ ಇವೆಲ್ಲ ಗುರುವಿನ ಅನುಗ್ರಹದಿಂದಲೇ ಆಗಬೇಕು. ಅತ್ಯಂತ ಕ್ಲಿಷ್ಟ ಎಂದುಕೊಂಡ ಕೆಲಸಗಳು ಗುರುವಿನ ಅನುಗ್ರಹದಿಂದ ಸುಲಭವಾಗಿ ನೆರವೇರುತ್ತದೆ. ಅಂತಹ ಗುರುವಿನ ಅನುಗ್ರಹ ಈಗ ನಿಮಗೆ ಇದೆ. ಯಾವುದೇ ಚಿಂತೆ ಇಲ್ಲ. 4ನೇಯದಾಗಿ ಕಟಕ ರಾಶಿ. 7ನೇ ಮನೆಗೆ ಈ ವಾರದ ಮೊದಲಲ್ಲಿ ಕುಜನ ಪ್ರವೇಶವಾಗಿ ಅಲ್ಲಿ 3 ಗ್ರಹಗಳ ಸಂಯೋಗ ಆಗುತ್ತದೆ. ಹಾಗಾಗಿ ಸಂಗಾತಿಯಿಂದ ಲಾಭ, ಸಂಗಾತಿಯ ನೆರವು, ಬೆಂಬಲ ದೊರೆಯುತ್ತದೆ. 3ನೇ ಮನೆಯ ಕೇತು ಧನಲಾಭ ಹಾಗೂ ಶಕ್ತಿ ಪರಾಕ್ರಮ ಕೊಡುತ್ತಾನೆ. ಗುರುಬಲ ಈಗ ಇಲ್ಲ. ಗುರುಬಲ ಬಂದ ಮೇಲೆ ಮತ್ತಷ್ಟು ಅನುಕೂಲಗಳು ಇವೆ. 5ನೇಯದಾಗಿ ಸಿಂಹರಾಶಿ. 6ನೇ ಮನೆಯಲ್ಲಿ 3 ಗ್ರಹಗಳ ಸಂಯೋಗ ನಿಮಗೆ ಅಪಾರ ಶಕ್ತಿ, ಮನೋಬಲ ಕೊಡುತ್ತದೆ. ಈಗ ಗುರುಬಲ ಇರುವುದರ ಜೊತೆಗೆ ಸೂರ್ಯ, ಕುಜ, ಬುಧರ ಸಂಯೋಗವು ಸೇರಿ ನಿಮಗೆ ಮತ್ತಷ್ಟು ಅನುಕೂಲಗಳು ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಇದೆ. ಶೇರ್ಸ್ ಅಥವಾ ಯಾವುದೇ ಹೂಡಿಕೆಯಲ್ಲಿ ಹಣ ಹೂಡಿದರೆ ಲಾಭ ಇದೆ. ಗುರುಬಲ ಇರುವುದರಿಂದ ದೈವ ಕಾರ್ಯ, ಧರ್ಮ ಕಾರ್ಯ ಹಾಗೂ ಶುಭ ಕಾರ್ಯಗಳು ನಿಮ್ಮ ಕೈಯಿಂದ ಜರುಗುತ್ತದೆ. 6ನೇಯದಾಗಿ ಕನ್ಯಾ ರಾಶಿ. ಶನಿ ಬಲ ಇರುವುದರಿಂದ ಕಷ್ಟ ಸಾಧ್ಯ ಎಂದುಕೊಂಡ ಕೆಲಸಗಳೆಲ್ಲ ಸುಲಭವಾಗಿ ನೆರವೇರುತ್ತದೆ. ಬ್ಯಾಂಕ್ ಲೋನ್ಗೆ ಪ್ರಯತ್ನ ಪಡುತ್ತಿದ್ದರೆ ನಿಧಾನವಾಗಿಯಾದರೂ ಯಶಸ್ಸು ಸಿಗುತ್ತದೆ. ಗುರುಬಲ ಇಲ್ಲದಿರುವುದರಿಂದ ಮದುವೆ, ಗೃಹ ನಿರ್ಮಾಣ ಮುಂತಾದ ಶುಭ ಕಾರ್ಯಗಳು ಕೊಂಚ ನಿಧಾನ, ಕೊಂಚ ಆರೋಗ್ಯದ ಕಡೆ ಗಮನ ಇರಲಿ. ಹಾಗೂ ಸಂಗಾತಿಯೊಂದಿಗೆ ವಾದ ವಿವಾದ ಬೇಡ. 7ನೇಯದಾಗಿ ತುಲಾರಾಶಿ. ಈಗ ಗುರುಬಲ, ರಾಹುಬಲ ಎರಡೂ ಸೇರಿ ನಿಮಗೆ ಅಪಾರ ಶಕ್ತಿ, ಬೆಂಬಲ ನೀಡುತ್ತದೆ. ಅಂದುಕೊಂಡ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತದೆ. ಉನ್ನತ ವಿದ್ಯೆ, ಉನ್ನತ ಪದವಿ ಪಡೆಯುವ ಯೋಗ ಇದೆ. ವಿದೇಶ ಪ್ರಯಾಣದ ಬಗ್ಗೆ ಪ್ರಯತ್ನ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಇದೆ. 4ನೇ ಮನೆಯಲ್ಲಿ 3 ಗ್ರಹಗಳು ಸೇರಿ ನಿಮಗೆ ಇನ್ನಷ್ಟು ಅನುಕೂಲಗಳನ್ನು ಕೊಡುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. 8ನೇಯದಾಗಿ ವೃಶ್ಚಿಕ ರಾಶಿ. ಗುರುಬಲ ಬರಲು ಕೆಲವು ದಿನ ಕಾಯಬೇಕು. ಆದರೆ 3ನೇ ಮನೆಯಲ್ಲಿ ರಾಶಿಯ ಅಧಿಪತಿ, ದಶಮಾಧಿಪತಿ ಹಾಗೂ ಲಾಭಾಧಿಪತಿಗಳ ಸಂಯೋಗ ನಿಮಗೆ ಯಶಸ್ಸನ್ನು, ಅಭಿವೃದ್ಧಿಯನ್ನು ಕೊಡುತ್ತದೆ. 2ನೇ ಮನೆಯ ಶುಕ್ರ ಧನಲಾಭ ಕೊಡುತ್ತಾನೆ. 5ನೇ ಮನೆಯ ರಾಹುವಿನಿಂದ ಸಂತಾನಕ್ಕೆ ತೊಂದರೆ ಅಥವಾ ಮಕ್ಕಳಿಂದ ನೋವು. ಲಾಭ ಸ್ಥಾನದಲ್ಲಿ ಕೇತು ಇದ್ದು ನಿಗೂಢ ಮೂಲಗಳಿಂದ ಧನ ಸಹಾಯ ಒದಗಿ ಬರುತ್ತದೆ. 9ನೇಯದಾಗಿ ಧನಸ್ಸು ರಾಶಿ. 4ನೇ ಮನೆ ರಾಹುವಿನಿಂದ ತಾಯಿಗೆ ಸಂಕಟ, ತಾಯಿಯ ಆರೋಗ್ಯಕ್ಕೆ ತೊಂದರೆ. ನಿಮಗೂ ವೃಥ ಅಲೆದಾಟ, ವಿಶ್ರಾಂತಿ ಇಲ್ಲದ ಜೀವನ. ಆದರೆ 5ನೇ ಮನೆಯಲ್ಲಿ ಗುರು ಇರುವುದರಿಂದ
ಸಂತಾನದಿಂದ ಲಾಭ, ಮಕ್ಕಳಿಗೆ ಯಶಸ್ಸು, ಅಭಿವೃದ್ಧಿ ಇದೆ. 3ರ ಶನಿ ನಿಮ್ಮ ಮನದ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಅಧಿಕಾರ, ಪದವಿ ಪ್ರಾಪ್ತಿ ಇದೆ. 10ನೆಯದಾಗಿ ಮಕರ ರಾಶಿ. ಈಗ ನಿಮಗೆ ರಾಹುಬಲ ಒಂದೇ ಆಧಾರ. ಜೀವನ ಅನೇಕ ತಿರುವುಗಳನ್ನು ಪಡೆದು ಅತ್ಯಂತ ಕ್ಲಿಷ್ಟ ಸಮಸ್ಯೆಗಳನ್ನು ಎದುರಿಸಬೇಕಿತ್ತು. ಆದರೆ 3ರ ರಾಹುವಿನಿಂದ ನಿಮ್ಮ ಶಕ್ತಿ ಹೆಚ್ಚಾಗಿ ಸಮಸ್ಯೆಗಳು ಗೌಣವಾಗುತ್ತದೆ. ನಿಮ್ಮ ರಾಶಿಯಲ್ಲೇ ಬುಧ, ಕುಜ, ಸೂರ್ಯರ ಯುತಿಯೋಗ ಆಗಿದೆ. ಇದು ಕೂಡ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸದ್ಯದಲ್ಲೇ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಇದೆ. 11ನೆಯದಾಗಿ ಕುಂಭರಾಶಿ. ವ್ಯಯಸ್ಥಾನದಲ್ಲಿ 3 ಗ್ರಹಗಳು ಸೇರಿ ಖರ್ಚು ಹೆಚ್ಚು ಮಾಡುತ್ತದೆ. ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ನಿಧಾನ ಆಗುತ್ತದೆ. ಭೂಮಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತದೆ. ನಿಮಗೆ ಬೇಡದ ಜಾಗಕ್ಕೆ ವರ್ಗಾವಣೆ ಆಗಬಹುದು. ಕುಟುಂಬದಲ್ಲಿ ಕೊಂಚ ಅಸಮಾಧಾನ, ಕಾಲಿನ ಮೂಳೆ ಸಮಸ್ಯೆ ಎದುರಾಗಬಹುದು. ಲಾಭ ಸ್ಥಾನದಲ್ಲಿ ಶುಕ್ರ ಕೊಂಚ ನೆರವು ನೀಡುತ್ತಾನೆ. ಹಣದ ಅರಿವು ಉತ್ತಮವಾಗಿದ್ದರೂ ಖರ್ಚುಗಳು ಇವೆ. 12ನೆಯದಾಗಿ ಮೀನರಾಶಿ. ಗುರುಬಲ ಇದ್ದರೂ ಖರ್ಚು ವೆಚ್ಚ ನಿಯಂತ್ರಣಕ್ಕೆ ಸಿಗದೆ ನಿಮ್ಮನ್ನು ಹೆದರಿಸುತ್ತದೆ. 100 ರೂಪಾಯಿ ಬಂದರೆ 1000ರಷ್ಟು ಖರ್ಚು ಎದುರಾಗುತ್ತದೆ. ಆದರೆ ಈಗ ಗುರುಬಲ ಇದೆ. ಸಾಡೆ ಸಾತಿ ಶನಿಯ ಬಿಸಿ ಅಷ್ಟೊಂದು ಬಾಧಿಸುವುದಿಲ್ಲ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಇರಲಿ. ಸಂಗಾತಿಯೊಂದಿಗೆ ಕೊಂಚ ಅಸಮಾಧಾನ ಇರುತ್ತದೆ. ಲಾಭಸ್ಥಾನದಲ್ಲಿ 3 ಗ್ರಹಗಳು ಸೇರಿ ಆ ಸಂಯೋಗ ಸಹ ನಿಮಗೆ ಅನುಕೂಲ ಮಾಡಿಕೊಡುತ್ತದೆ. ಇದಿಷ್ಟು ಮಾಹಿತಿಯು ಫೆಬ್ರವರಿ 4ರಿಂದ ಫೆಬ್ರವರಿ 10ರವರೆಗಿನ 12 ರಾಶಿಯ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.